ಬಹಳ ಹೈ ವೋಲ್ಟೇಜ್ ಕಣ ಅಂತ ಕರೆಸ್ಕೊಳ್ತಾ ಇದ್ದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರು ಸೋತಿದ್ರು. ಇದೀಗ ಆತ್ಮಾವಲೋಕನ ಸಭೆ ಕೂಡ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ. ಆಗ ಡಿಕೆ ಸುರೇಶ್ ಭಾವುಕರಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಒಂದು ಆತ್ಮಾವಲೋಕನ ಸಭೆ ಅಂತ ಆಯೋಜನೆ ಮಾಡಿದ್ರು. ಆಗ ಭಾವುಕರಾಗೋದ್ರ ಮುಖಾಂತರ ಸೋತಿದ್ರಲ್ಲ, ಯಾರು ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ದೇವ್ರು ನೋಡ್ಕೋತಾನೆ ಅಂತ ಹೇಳೋದ್ರ ಮುಖಾಂತರ ಮತದಾರರಿಗೆ ಕೃತಜ್ಞತಾ ಸಭೆಯಲ್ಲಿ ಡಿಕೆ ಸುರೇಶ್ ಅವರು ಭಾವುಕರಾದಂಗೆ ಕಾಣಿಸ್ತಾ ಇದೆ. ನಿಮ್ಗೆಲ್ಲ ಇತ್ತು ನಮ್ಮೂರು ಬರಲಿಲ್ಲ, ನಮ್ಮ ಬೀದಿಗೆ ಬರಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸ ಕಾರ್ಯಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕಬೇಕು, ಬಾಳ್ಬೇಕು. ನಾನು ಆ ಕೆಲಸನ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ. ಧೈರ್ಯವಾಗಿರಿ, ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ಬಂಡೆ ಭಾವುಕವಾಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇದೀಗ ಡಾಕ್ಟರ್ ಮಂಜುನಾಥ್ ಅವರ ಆಪೋಸಿಟ್ ಆಗಿ ಡಿಕೆ ಸುರೇಶ್ ಅವರು ನಿಂತಿದ್ರು. ಇಲ್ಲಿ ತನಕ ಹಾಲಿ ಸಂಸದರಾಗಿದ್ರು, ಬಟ್ ಚುನಾವಣೆ ಬಂತು, ರಿಸಲ್ಟ್ ಕೂಡ ಬಂದಾದ ನಂತರ ಸೋತಿದ್ರು. ಇದರಲ್ಲಿ ಆತ್ಮಾವಲೋಕನ ಸಭೆಯಲ್ಲಿ ಅಲ್ಲಿನ ಜನರ ಹತ್ರ ಮಾತಾಡಿರೋದು ಹೀಗೆ. ನಿಮ್ಗೆಲ್ಲ ಇತ್ತು ನಮ್ಮೂರು ಬರಲಿಲ್ಲ, ನಮ್ಮ ಬೀದಿಗೆ ಬರಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸ ಕಾರ್ಯಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕಬೇಕು, ಬಾಳ್ಬೇಕು. ನಾನು ಆ ಕೆಲಸನ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ. ಧೈರ್ಯವಾಗಿರಿ, ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ನಿಮ್ಗೆಲ್ಲ ಇತ್ತು ನಮ್ಮೂರು ಬರಲಿಲ್ಲ. ಚುನಾವಣೆ ಅಂದಾಗ ಗೆಲ್ಲೋದು ಸೋಲೋದು ಸಹಜ. ಅದೇ ರೀತಿಯಾಗಿ ರಿಸಲ್ಟ್ನಲ್ಲಿ ಈ ರೀತಿಯ ಒಂದು ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಮಾಜಿ ಸಂಸದರು ಡಿಕೆ ಸುರೇಶ್ ಭಾವುಕರಾಗಿ ಮಾತಾಡಿದ್ದಾರೆ. ನಿಮ್ಮ ಜೊತೆಲೇ ಇರ್ತೀನಿ, ಕೆಲಸ ಕಾರ್ಯಗಳಲ್ಲೂ ಭಾಗಿಯಾಗ್ತೀನಿ, ಇಷ್ಟಕ್ಕೆಲ್ಲ ಮುಗೀತು ಅನ್ನೋ ಅರ್ಥ ಅಲ್ಲ, ಫಿನಿಕ್ಸ್ನ ರೀತಿಯಲ್ಲಿ ಎದೊಳ್ಳೋಣ ಮತ್ತೆ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ.